ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮಾರ್ಟಿನ್ ಅಂದ ತಕ್ಷಣ ಸೈನಿಕರಿಗೆ ಸಂಬಂಧಪಟ್ಟಿದ್ದು. ಟೀಸರು ಟ್ರೈಲರಲ್ಲಿ ನೋಡಿರೋದು ಇಟ್ ಈಸ್ ಜಸ್ಟ್ ಸ್ಕ್ರಾಚ್ ಅಂತ ಹೇಳ್ಬೋದು. ಕಮರ್ಷಿಯಲ್ ಟೇಸ್ಟ್ ಇರೋವಂಥ ಕಮರ್ಷಿಯಲ್ ಆಡಿಯನ್ಸ್ ಅಷ್ಟೇ. ಏನೇ ಎಕ್ಸ್ಪ್ಲೇನ್ ಮಾಡೋಕೆ ಹೋದ್ರು ರಿವೀಲ್ ಆಗೋದು. ಸರ್, ಅನ್ವೇಷಿ ಜೈನ್ ಆ್ಯಂಗಲ್ ಅದೇನು ಲವ್ ಸ್ಟೋರಿ ಆ್ಯಂಗಲ್ ಬರುತ್ತಾ ಅಥವಾ ಹೇಗೆ? ನಾನು ಒಬ್ಬನೇ ದಡ್ಡ. ಸರ್, ಹೂ ಇಸ್ ಮಾರ್ಟಿನ್ ಸರ್? ರಿವೀಲ್ ಮಾಡೋದು ಬೇಡ. ಒಂದು ಆ್ಯಕ್ಚುಲಿ ನೋಡ್ತಾ ಇದ್ವಿ ಇಲ್ಲಿ ಪೆಟ್, ನೀವು ಅದನ್ನೇ ಬಳಸ್ಕೊಂಡಿರೋದ ನಿಮ್ಮ? ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ. ಚಾನ್ಸ್. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಬಹುನಿರೀಕ್ಷಿತ ಮಾರ್ಟಿನ್ ಸಿನಿಮಾ ಬಿಡುಗಡೆಗೆ ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಈಗಾಗಲೇ ಮಾರ್ಟಿನ್ ಸಿನಿಮಾ ಬಗ್ಗೆ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಜೊತೆಗೆ ಸುದೀರ್ಘವಾದಂತಹ ಒಂದು ಸಂದರ್ಶನವನ್ನು ಮಾಡಿದ್ವಿ. ಸದ್ಯಕ್ಕೆ ಇನ್ನು ಕೆಲವೇ ದಿನಗಳಷ್ಟೇ ಬಿಡುಗಡೆಗೆ ಬಾಕಿ ಇರುವಾಗ ಮತ್ತೊಂದ್ಸಲ ಧ್ರುವ ಸರ್ಜಾ ಅವರನ್ನ ಭೇಟಿಯಾಗುವಂತಹ ಒಂದು ಸುಸಂದರ್ಭ ಇವತ್ತು ಬಂದಿದೆ. ಇವತ್ತು ಸದ್ಯಕ್ಕೆ ನಾವು ಸ್ವಲ್ಪ ಸ್ಪೆಷಲ್ ಆಗಿ ಇಂಟರ್ವ್ಯೂ ಮಾಡೋಣ ಅನ್ನೋ ಕಾರಣಕ್ಕಾಗಿ ಧ್ರುವ ಸರ್ಜಾ ಫಾರ್ಮ್ ಹೌಸ್ಗೆ ಬಂದಿದ್ದೀವಿ. ಸೊ ಧ್ರುವ ಅವರನ್ನ ಮಾತಾಡಿಸ್ತಾ ಹೋಗೋಣ, ಬನ್ನಿ. ಧ್ರುವ ಸರ್, ಮತ್ತೊಂದ್ಸಲ ಮಾರ್ಟಿನ್ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಸ್ವಾಗತ. ಬಿಕಾಸ್ ಆಲ್ರೆಡಿ ಈಗ ತುಂಬಾ ಸವಿಸ್ತಾರವಾಗಿ ಮಾತಾಡಿದೀವಿ ಆಲ್ರೆಡಿ ಮಾರ್ಟಿನ್ ಸಿನಿಮಾ ಬಗ್ಗೆ. ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಸೊ ಹೆಂಗಿದೆ ಫೀಲಿಂಗ್ ಅಂತ? ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಫೀಲಿಂಗ್ ಅಫ್ಕೋರ್ಸ್ ಒಂದು ಎಕ್ಸಾಮ್ಗೆ ಹೋಗೋ ಬರಿತಾ ಇದ್ದೀನಿ ಅಂದ್ರೆ ಏನು ಫೀಲ್ ಇದೆಯಾ, ಆ ಫೀಲ್ ಇದೆ. ಸರ್, ಆ್ಯಕ್ಚುಲಿ ಆಲ್ಮೋಸ್ಟ್ ನಿಮ್ಮ ಕರಿಯರ್ನಲ್ಲೇ ತುಂಬ ಹೈ ಬಜೆಟ್ ಸಿನಿಮಾ ಇದು. ಅಂದರೆ ರಿಕವರಿ ವಿಷಯ ಆಗಿರ್ಬೋದು, ಅದೆಲ್ಲದೂ ಕೂಡ ಆಲ್ಮೋಸ್ಟ್ ಈಗ ಸಾಕಷ್ಟು ಮಾರ್ಕೆಟಿಂಗ್ ಅದೆಲ್ಲ ನಡೀತಾ ಇದೆ. ನೈಜಾಮ್ ಡಿಸ್ಟ್ರಿಬ್ಯೂಷನ್ ಅದು ಕೂಡ ಆಗೋಗಿದೆ. ಸೊ ಹೆಂಗಿದೆ ಫೀಲಿಂಗ್ ಅಂತ? ನೈಜಾಮ್ ಡಿಸ್ಟ್ರಿಬ್ಯೂಷನ್ ಬಂದು ಮೈತ್ರಿ ಪ್ರೊಡಕ್ಷನ್ ಹೌಸ್ ಮಾಡ್ತಾ ಇದ್ದಾರೆ, KV ಅನ್ನೋರು ಮಾಡ್ತಾ ಇದ್ದಾರೆ. ಮತ್ತೆ ಸೊ ಈಗ ಎಲ್ಲ ಲೈನ್ ಅಪ್ ಆಗ್ತಾ ಇದೆ. ಇನ್ನು 10-12 ಡೇಸ್ ಇದೆ. ಸೊ ಇವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲ. ಸೊ ಐ ಆಮ್ ಎಕ್ಸೈಟೆಡ್. ಸರ್, ಆಕ್ಚುಲಿ ಸಾಕಷ್ಟು ಸಿನಿಮಾಗಳನ್ನ ಕನ್ನಡಿಗರು ಕನ್ಸ್ಯೂಮ್ ಮಾಡ್ತಿರ್ತಾರೆ, ಬೇರೆ ಲ್ಯಾಂಗ್ವೇಜ್ ಕೂಡ. ಬಟ್ ಸ್ಟಿಲ್ ನಮಗೆ ತುಂಬಾ ರಿಪಿಟೇಟಿವ್ ವ್ಯಾಲ್ಯೂ ಇರುವ ಬೇರೆ ಲ್ಯಾಂಗ್ವೇಜಸ್ ಅವರು ಇದನ್ನ ಕನ್ಸ್ಯೂಮ್ ಮಾಡ್ತಾರೆ. ಹೌದೌದು, ಅಫ್ಕೋರ್ಸ್ ಎಲ್ಲರೂ ಕನ್ಸ್ಯೂಮ್ ಮಾಡ್ತಾರೆ. ಬಟ್ ಸ್ಟಿಲ್ ಈಗ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಇದು ಎಲ್ಲಾ ಸಿನಿ ಪ್ರೇಕ್ಷಕರನ್ನ ಕಾಡುತ್ತೆ ಅಂತ? ಬಿಕಾಸ್ ದಿಸ್ ಇಸ್ ಗ್ಲೋಬಲ್ ಸಿನಿಮಾ ಅಂತಾನೆ ಹೇಳ್ಬೋದು. 13 ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ. ಸಿನಿಮಾ ರಿಲೀಸ್ ಆದ್ಮೇಲೆ ಅಲ್ವಾ ಗೊತ್ತಾಗೋದು. ಅಂಡ್ ಅಫ್ಕೋರ್ಸ್ ನನ್ನನ್ನು ಕೇಳಿದ್ರೆ ಆಸ್ ಅ ಟೀಮ್, ಆಸ್ ಅನ್ ಆಕ್ಟರ್, ಆಸ್ ಅನ್ ಆಡಿಯನ್, ಸಿನಿಮಾ ನಾನು ನೋಡಿರೋದ್ರಿಂದ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. This will be a treat for sure. ಕರೆಕ್ಟ್ ಸರ್. ಆಕ್ಷನ್ ಸೀಕ್ವೆನ್ಸಸ್ ಅಂತ ಬಂದ್ರೆ ನೀವು ಆಲ್ರೆಡಿ ಒಂದು ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡಿದೀರಾ, ಎರಡು ಲೈಕ್ ಒಂದು ಟೀಸರ್ ಅಲ್ಲಿ ಮತ್ತೆ ಟ್ರೈಲರ್ ಅಲ್ಲಿ. ಇನ್ನಷ್ಟು ಲೈಕ್ ಅಂದ್ರೆ ಹೈ ಆಕ್ಟೈನ್ ಸೀಕ್ವೆನ್ಸಸ್ ಯಾವ ರೀತಿ ಇರುತ್ತೆ ನಿಮಗೆ ಈ ಕ್ಷಣಕ್ಕೆ ನೆನೆಸ್ಕೊಳ್ಳೋದಾದ್ರೆ? ನೀವು ಟೀಸರ್ ಟ್ರೈಲರ್ ಅಲ್ಲಿ ನೋಡಿರೋದು ಇಟ್ ಇಸ್ ಜಸ್ಟ್ ಸ್ಕ್ರಾಚ್ ಅಂತ ಹೇಳ್ಬೋದು. ಇಡೀ ಎಂಟೈರ್ ಸಿನಿಮಾ ಆಗಿರುತ್ತೆ. ಲೆಟ್ ಅಸ್ ಟಾಕ್ ಆಫ್ಟರ್ ಫಸ್ಟ್ ಡೇ ಫಸ್ಟ್ ಶೋ. ಸರ್, ಇನ್ನೊಂದು ಫಾರ್ಮ್ ಹೌಸ್ ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಖುಷಿ ಆಯ್ತು. ಸೊ ನಮ್ಮನ್ನ ಇಲ್ಲಿ ಕರೆಸಿ ನೀವು ಮಾತಾಡಿಸ್ತಾ ಇರೋದಕ್ಕೆ. ಸೊ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಸಿನಿಮಾ ಈಗ ಫಾರ್ ಎಕ್ಸಾಂಪಲ್ ನಮಗೆ ಎಲ್ಲಾ ಸಿನಿಮಾಗಳಲ್ಲೂ, ನಿಮ್ಮ ಸಿನಿಮಾಗಳಲ್ಲಿ 4 ಸಿನಿಮಾಗಳಲ್ಲಿ ನಿಮ್ಮ ಇಂಟ್ರೊಡಕ್ಷನ್ ಸಾಂಗ್ ಬಗ್ಗೆ ತುಂಬಾ ನಿರೀಕ್ಷೆಗಳಿರುತ್ತೆ. ಬಿಕಾಸ್ ಲೈಕ್ ಅಪ್ಪು ಸರ್ ಆಗಿರ್ಬೋದು ಅಥವಾ ಶಿವಣ್ಣ ಸರ್ ಆದ್ಮೇಲೆ ನಿಮ್ ತರ ಫುಟ್ ವರ್ಕ್ ವಿಚಾರಕ್ಕಿಂತ ಬರೋದಾದ್ರೆ ತುಂಬಾ ಅಂದ್ರೆ ಎಕ್ಸೆಪ್ಷನಲಿ ತುಂಬಾ ಚೆನ್ನಾಗಿ ಬೀಟ್ಸಿಗೆ ಸೆಟ್ ಮಾಡುವಂತಹ ಡ್ಯಾನ್ಸರ್ ಅಂತಂದ್ರೆ, ಹೀರೋ ಅಂತಂದ್ರೆ ನೀವು ಅಂತ ನನಗೆ ಅನ್ಸುತ್ತೆ ಆಕ್ಚುಲಿ. ಸೊ ಹೆಂಗಿರುತ್ತೆ ಇಂಟ್ರೊಡಕ್ಷನ್ ಸಾಂಗ್ ಎಲ್ಲ ಮಾರ್ಟಿನ್ ಸಿನಿಮಾದಲ್ಲಿ ಅಂತ? ಈ ಸಿನಿಮಾದಲ್ಲಿ ಇಂಟ್ರೊಡಕ್ಷನ್ ಸಾಂಗು ಒಂದು ಗ್ರ್ಯಾಂಜುಯಲ್ ಆಗಂತೂ ಇರುತ್ತೆ, ಕ್ಯಾರೆಕ್ಟರ್ ಬಗ್ಗೆ ಹೇಳುವಂಥದ್ದು ಒಂದಿರುತ್ತೆ. ಅಂಡ್ ಆಲ್ಸೋ ದಿಸ್ ವಿಲ್ ಬಿ ಸ್ಪೆಷಲ್. ದಿಸ್ ವಿಲ್ ಬಿ ವಿಜುವಲ್ ಟ್ರೀಟ್. ಕರೆಕ್ಟ್. ಅಂದ್ರೆ ಇಂಟ್ರೋ ಸಾಂಗ್ ಅಂತಾನೆ ಸಾಂಗ್ ಇರಲ್ಲ, ಸ್ಕ್ರೀನ್ ಪ್ಲೇ ಜೊತೆ ಬ್ಲೆಂಡ್ ಆಗೇ ಬರುತ್ತೆ ಆ ರೀತಿ. ಸಿನಿಮಾ ಇಂಟ್ರೊಡಕ್ಷನ್ ಅಂದ ತಕ್ಷಣ ಸಿನಿಮಾ ಫಸ್ಟ್ ಸಾಂಗ್ ಇದೆ ಅನ್ಕೊಳ್ಳೋದು, ಹಂಗಿರಲ್ಲ. ಕರೆಕ್ಟ್ ಸರ್. ಇನ್ನು ಅರ್ಜುನ್ ಸರ್ಜಾ ಸರ್ ಆಕ್ಚುಲಿ ಸಿನಿಮಾ ನೋಡಿದ್ಮೇಲೆ ಅವ್ರದ್ದು ಲೈಕ್ ಹೆಂಗಿದೆ? ಬಿಕಾಸ್ ಅವ್ರದೇ ಕತೆ, ಸ್ಕ್ರೀನ್ ಪ್ಲೇ. ಡೆಫಿನೆಟ್ಲಿ ಅವ್ರು ಹೇಗಿದೆ? ಖುಷಿ ಆಯ್ತು. ತುಂಬಾನೇ ವಾಸ್ ವೆರಿ ಹ್ಯಾಪಿ. ಒಂದು 4-5 ಸರಿ ಹೇಳಿದ್ರು. ಸೊ ಅದೇ ನಮಗೊಂದು ಫಸ್ಟ್ ಆಡಿಯನ್, ಫಸ್ಟ್ ಕಾನ್ಫಿಡೆನ್ಸ್ ಅಂತ ಬರೋದು. ಸರ್, ಈಗ ಅಕ್ಟೋಬರ್ 6ನೇ ತಾರೀಕು ತುಂಬಾನೇ ಸ್ಪೆಷಲ್ ಬರ್ತ್ಡೇ ಆಗಿರುತ್ತೆ. ಬಿಕಾಸ್ ಮಾರ್ಟಿನ್ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಮತ್ತೆ ಸಾಕಷ್ಟು ವರ್ಷಗಳ ಗ್ಯಾಪ್ ಆದ್ಮೇಲೆ ನಿಮ್ ಸಿನಿಮಾ. ಸೊ ಅವತ್ತಿನ ಒಂದು ಬರ್ತ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಯಾವ ರೀತಿ ಇರ್ಬೋದು? ಏನು ಗೊತ್ತಿಲ್ಲ ಬ್ರೋ. ಸಿನಿಮಾ ಪ್ರಮೋಷನ್ ಮಾಡಬೇಕು ಅಂತ ಇವಾಗಿದ್ದೀನಿ. ಸೊ ಬರ್ಡೇದೆಲ್ಲ ನಾನು ಯಾವತ್ತು ಹಂಗಲ್ಲ ಸರ್. ಐ ಡೋಂಟ್ ಪ್ಲಾನ್ ಮೈ ಬರ್ಡೇ. ಇನ್ನು ನನ್ನ ಮಕ್ಳದ್ದು ಆ ಥರದ್ದೆಲ್ಲ ಬರ್ಡೇ ಪ್ಲಾನ್ ಮಾಡ್ಬೋದು. ನಮ್ಮ ಬರ್ಡೇ ನನ್ನ VIPs ಪ್ಲಾನ್ ಮಾಡೋದು. ಸೊ ನಂದೇನು ಪ್ಲಾನ್ ಇಲ್ಲ ಬ್ರೋ.
ಕರೆಕ್ಟ್ ಸರ್. ಆಕ್ಚುಲಿ ಬೇರೆ ಸ್ಟೇಟ್ಸ್ ಮತ್ತೆ ಓವರ್ಸೀಸ್ ಪ್ರಮೋಷನ್ಸ್ ಎಲ್ಲ ಯಾವ ತರ ಪ್ಲಾನ್ ಆಗಿದೆ? ಈಗ ಸ್ಟಾರ್ಟ್ ಮಾಡಬೇಕು. ಹೈದ್ರಾಬಾದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕು, ಕೇರಳ ಒಂದು ಮಾಡಬೇಕು. ಸರ್ ಯೂನಿವರ್ಸಲ್ ಕಂಟೆಂಟ್ ಇದೆ ಹೌದು, ಬಟ್ ಆಫ್ಟರ್ ಕನ್ನಡ ಬೇರೆ ಯಾವ ಲೈಕ್ ಸಿನಿಮಾ ಆಡಿಯನ್ಸ್ಗೆ ಇದು ಜಾಸ್ತಿ ಅಪೀಲ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಈ ಸಿನಿಮಾ ಕಂಟೆಂಟ್? ಇನಿ ಕಮರ್ಷಿಯಲ್ ಆಡಿಯನ್. ಕಮರ್ಷಿಯಲ್ ಆಡಿಯನ್ ಅಂದರೆ ಯಾವ ಭಾಷೆ ಆ ಭಾಷೆ ಈ ಭಾಷೆ ನೇನಿ ಕಮರ್ಷಿಯಲ್ ಆಡಿಯನ್. ಕಮರ್ಷಿಯಲ್ ಟೇಸ್ಟ್ ಇರೋವಂಥ ಕಮರ್ಷಿಯಲ್ ಆಡಿಯನ್ಗೆ ಇಷ್ಟ ಆಗುತ್ತೆ. ಸರ್ ಇನ್ನು ಈ ಸಿನಿಮಾದ ಕಾಸ್ಟಿಂಗ್ ನೋಡುವಾಗ ಆಕ್ಚುಲಿ ಅಂದ್ರೆ ನಿಮ್ಮನ್ನು ಹೊರತುಪಡಿಸಿ ಮತ್ತೆ ಆಕ್ಚುಲಿ ಹೀರೋಯಿನ್ ಅವರು ಬಂದಿದ್ರು ಕೆಲವೊಂದಷ್ಟು ಪ್ರೆಸ್ ಮೀಟ್ಗಳಿಗೆ, ಮತ್ತೆ ಅನ್ವೇಷಿ ಜೈನ್ ಅವರು ಫಸ್ಟ್ ಒಂದ್ಸಲ ಪ್ರೆಸ್ ಮೀಟ್ ಬಂದಿದ್ರು. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಕಾಸ್ಟ್ಗಳನ್ನ ಕೂಡ ಮಾತಾಡಿಸುವಂತಹ ಅವಕಾಶ ಸಿಕ್ಕಿಲ್ಲ ನಮಗೆ. ಬಟ್ ನೇವಿ ಆಫೀಸರ್ ರೋಲಲ್ಲಿ ಅಚ್ಯುತ್ ಕುಮಾರ್ ಸರ್ ಕಾಣಿಸ್ಕೋತಾರೆ ಅಂತ ನಮಗೆ ವಿಕಿಪೀಡಿಯಾದಲ್ಲಿ ಕಂಡಿರೋದು. ಸೊ ಅವ್ರ ಪಾತ್ರ ಹೇಗಿರುತ್ತೆ, ನಿಮ್ಮ ಪಾತ್ರ ಜೊತೆಗೆ ಯಾವ ರೀತಿ blend ನೇವಿ ಆಗುತ್ತೆ? ಆಫೀಸರ್ ಅವರು, ಸೊ ಕಸ್ಟಮ್ಸ್ ಆಫೀಸರ್ ಅಚ್ಯುತ್ ಸರ್. ನಾನು ಜಾಸ್ತಿ ರಿವೀಲ್ ಮಾಡಲ್ಲ ಬ್ರೋ, ನೀವು ನೋಡಿ. ಮತ್ತೆ ಈ ಸಿನಿಮಾ ಮಾರ್ಟಿನ್ ಅಂದ ತಕ್ಷಣ ಸೈನಿಕಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಆರ್ಮಿಗೆ ಸಂಬಂಧಪಟ್ಟಿದ್ದು ಆ ಥರ ಅಲ್ಲ. ಓಕೆ, ಬಟ್ ಲೆಫ್ಟಿನೆಂಟ್ ಅರ್ಜುನ್ ಸಕ್ಸೇನಾ ಅವರ ಕತೆ ಆ ಲೇಬಲ್ ನೀವು ಕೊಟ್ಟಿರೋದು. ಸಿನಿಮಾದ ಕ್ಯಾರೆಕ್ಟರ್ಸ್ ಅರ್ಜುನ್ ಅಷ್ಟೇ. ಓಕೆ, ಸೊ ಅರ್ಜುನ್ ಎಷ್ಟರ ಮಟ್ಟಿಗೆ ಕಾಡ್ದ ಸರ್ ನಿಮಗೆ ಇಡೀ ಕಂಪ್ಲೀಟ್ ಹೋಲ್ ಪ್ರೊಸೆಸ್ ಎಲ್ಲ ಮುಗಿದ್ಮೇಲೆ ಆ ಒಂದು ಪಾತ್ರ ನಿಮ್ಮ ರಿಯಲ್ ಲೈಫಿಗೆ ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಯ್ತು? ಸ್ವಲ್ಪ ಆ ಥರ ಅಲ್ಲ ಏನು, ಐ ಡೋಂಟ್ ಕ್ಯಾರಿ ದಟ್ ಕ್ಯಾರೆಕ್ಟರ್ ಮೈ ಹೌಸ್. ಓಕೆ, ಐ ವಿಲ್ ನೆವರ್ ಕ್ಯಾರಿ ಎನಿ ಕ್ಯಾರೆಕ್ಟರ್ ಟು ಮೈ ಹೌಸ್, ಐ ಆಮ್ ಶೋರ್. ಬಟ್ ಅದೊಂಥರ ಪೆಕ್ಯುಲರ್ ಕ್ಯಾರೆಕ್ಟರ್ ಆ ಥರ ಅಲ್ಲ. ಹಿಂಗೆ ನಾನು ಏನು ರಿವೀಲ್ ಮಾಡೋಕೆ ಹೋದ್ರೂ ಏನೇ ಎಕ್ಸ್ಪ್ಲೈನ್ ಮಾಡೋಕೆ ಹೋದ್ರೂ ರಿವೀಲ್ ಆಗೋಗುತ್ತೆ. ಐ ನೋ ಯು ಆರ್ ವೆರಿ ಸ್ಮಾರ್ಟ್. ಇಲ್ಲ ಸರ್, ನಾನು ಟ್ರೈ ಮಾಡ್ತಾ ಇದ್ದೇನೆ ಆಕ್ಚುಲಿ ಅಂತ. ಬಟ್ ಅದೇ ಸರ್, ಈಗ ಜೀವನಿನೇ ಹಾಡು ಯಾಕಂದ್ರೆ ಒಂದು ರೊಮ್ಯಾಂಟಿಕ್ ನಂಬರ್ ಸಿಕ್ಕಾಬಟ್ಟೆ ಹಿಟ್ ಆಗಿದೆ. ಇವನ್ ಟುಡೇ 21st ಏನೋ ಇದೆ ಆಕ್ಚುಲಿ, ಅಂದ್ರೆ ಟ್ರೆಂಡಿಂಗ್ ಆನ್ ಮ್ಯೂಸಿಕ್ ಯೂಟ್ಯೂಬ್ ಅಲ್ಲಿ. ಸೊ ಎಷ್ಟು ಖುಷಿ ಅನ್ಸುತ್ತೆ, ತುಂಬಾನೇ ಖುಷಿ ಆಗುತ್ತೆ. ಮಣಿ ಶರ್ಮಾ ಅವ್ರ ಮ್ಯೂಸಿಕ್ ಅಂತ ಹೇಳಿದಾಗ ಓಕೆ, ಏನು ತುಂಬಾ ವರ್ಷ ಆದ್ಮೇಲೆ ಬಂದಿರೋದು. ಯಾಕಂದ್ರೆ ಅಪ್ಪು ಸರ್ ಒಂದು ಮೂವಿಗೆ ಅವ್ರು ಮಾಡಿದ್ರು ಅಜಯ್ ಅಂತ, ಅದಾದ್ಮೇಲೆ ಕೆಲವೊಂದಷ್ಟೆಲ್ಲೋ ಮಧ್ಯೆ ಅಷ್ಟೇ ಬಂದಿದ್ದು. ತುಂಬಾ ನಮಗೆ ಹೆಂಗ್ ಬರಬಹುದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಆಕ್ಚುಲಿ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗ್ತಾ ಇದೆ, ರೀಲ್ಸ್ ಅಲ್ಲೆಲ್ಲ ಟ್ರೆಂಡ್ ಆಗ್ತಿದೆ. ತಮಿಳ್ನಾಡು ಅಲ್ಲಿ ಇಟ್ ಇಸ್ ಇನ್ 2nd place, ಆಂಧ್ರ ಅಲ್ಲಿ ಇಟ್ ಇಸ್ ಇನ್ 7th place. ಸೊ ಹಿಂಗೆ ನಮ್ಗೆ ಗೊತ್ತಿರ್ಲಿಲ್ಲ ಬ್ರೋ ಇದು. ಅಂದ್ರೆ ನಾನು ನಿಮ್ಗೆ ಓದ್ಸಲ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ, ಸಾಂಗ್ ಆಂಗಲ್ ಲವ್ ಆಂಗಲ್ ಅಲ್ಲೂ ಇದೆ, ಸಾಂಗ್ ಬಿಡ್ತೀವಿ ಇರಿ ಅಂತ. ಅದೇ ನಿಮ್ ಫೇವರೇಟ್ ಅಂತ ಕೂಡ ಹೇಳಿದ್ರಿ. ಹೌದು, ನನ್ನ ಮೆಲೋಡಿ ಸಾಂಗ್ ನನಗೆ ಫೇವ್ರೇಟ್. ಬಟ್ ನೆಕ್ಸ್ಟ್ ಇಂಟ್ರೊಡಕ್ಷನ್ ಸಾಂಗ್ ಅದು ಬೇರೆ ಸ್ಕೇಲ್ ಅಲ್ಲಿ ಇರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ದಿಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಲವ್ ಸ್ಟೋರಿ ಆಲ್ಸೋ ಇನ್ ದಿಸ್ ಮೂವಿ. ಕರೆಕ್ಟ್ ಸರ್. ಅನ್ವೇಷಿ ಜೈನ್ ಆಂಗಲ್ ಅದೇನು ಲವ್ ಸ್ಟೋರಿ ಆಂಗಲ್ ಬರುತ್ತಾ ಅಥವಾ ಹೇಗೆ? ನಾನು ಒಬ್ಬನೇ ದಡ್ಡ. ಇಲ್ಲ ಬ್ರೋ, ಅದು ರಿವೀಲ್ ಮಾಡೋದು ಬೇಡ. ಸರ್, ವೈಭವ್ ಶಾಂಡಿಲ್ಯ ಜಸ್ಟ್ ನಿಮ್ಮ ಲವ್ ಇಂಟ್ರೆಸ್ಟ್ ಮಾತ್ರ ಆಗಿರ್ತಾರ, ಬಟ್ ಸಿನಿಮಾ ಕಥೆ ಜೊತೆಗೆ ಯಾವ ರೀತಿ ಅವರ ಪಾತ್ರ ಬ್ಲೆಂಡ್ ಕತೆ ಜೊತೆಗೆ ಇದ್ರೇನೆ ಅಲ್ವಾ ಅವ್ರು ಇರೋದು. ಸೊ ಕತೆ ಜೊತೆಗೆ ಇರ್ತಾರೆ. ಸರ್, ಹೂ ಇಸ್ ಮಾರ್ಟಿನ್ ಸರ್? ಅದೇ ಹೂ ಇಸ್ ಮಾರ್ಟಿನ್ ಪ್ಲಾಟ್. ಓಕೆ ಸರ್, ಇಲ್ಲಿ ನಾಯಿ ಒಂದು ಆಕ್ಚುಲಿ ನೋಡ್ತಾ ಇದ್ವಿ ಇಲ್ಲಿ ಪೆಟ್, ನೀವು ಅದನ್ನೇ ಬಳಸ್ಕೊಂಡಿರೋದಾ ನಿಮ್ಮ ಇದರಲ್ಲಿ? ಅದೇ ಬೇರೆ ಇದೆ ಬೇರೆ, ಅದು ಫ್ರೆಂಚ್ ಮ್ಯಾಸ್ಟಿಫ್, ಇದೇ ಬೇರೆ ಬ್ರೋ. ಸರ್, ಇನ್ನು ಸಿನಿಮಾ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಬಾಕಿ ಇರೋದು. ಸೊ ಫ್ಯಾನ್ಸ್ಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಜೊತೆಗೆ ನಿಮ್ಮ ಫ್ಯಾನ್ಸ್ಗಳನ್ನ ಬಿಟ್ಟು ಬೇರೆ ಸಿನಿಮಾ ಆಡಿಯನ್ಸ್ ಕನ್ನಡದವರು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಎಲ್ಲ ಕನ್ನಡ ಕಲಾಭಿಮಾನಿಗಳು ದಯವಿಟ್ಟು ಅಕ್ಟೋಬರ್ 11ನೇ ತಾರೀಕು ನಾಡ ಹಬ್ಬ, ದಸರಾ ಮತ್ತೆ ಗೌರ್ಮೆಂಟ್ ಹಾಲಿಡೇ ಇರುತ್ತೆ ಶುಕ್ರವಾರ, ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಇದು ಎಸ್ಪೆಷಲಿ ನಿಮ್ಮ ಫ್ಯಾನ್ಸ್ಗಳಿಗೆ ಅದೇ ಬರ್ತ್ಡೇ ಪ್ಲಸ್ ಸಿನಿಮಾ ಎರಡೂ ಆಗಿರೋದ್ರಿಂದ ಒಂಥರ ಹಬ್ಬದ ವಾತಾವರಣನೇ. ಮುಂದಿನ ಸಿನಿಮಾ ಕೂಡ ಲೈಕ್ ಕೇಳಿ ಆಲ್ಮೋಸ್ಟ್ ಈಗ 2 months ಗ್ಯಾಪಲ್ಲಿ ಬರ್ತಾ ಇರುತ್ತೆ. ಸೊ ಇನ್ನು ಎಷ್ಟು ಥರ ಏನಾದ್ರೆ ಎಷ್ಟು ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಪ್ರತಿ ವರ್ಷ? ಅದನ್ನೆಲ್ಲ ನೆಕ್ಸ್ಟ್ ಸಿಗ್ತೀವಲ್ಲ ಮಾತಾಡೋಣ ಬ್ರೋ. ಈಗ ಸದ್ಯಕ್ಕೆ ಮಾರ್ಟಿನ್ ಮಾತಾಡೋಣ. ಅಕ್ಟೋಬರ್ 11th ನೀವು ಅಷ್ಟೇ ಇಷ್ಟು ಇಂಟರ್ವ್ಯೂ ಮಾಡಿದ್ರೆ ಐ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಯು ಆನ್ 11th. ಓಕೆ ಸರ್, ಒಂದು ಆ್ಯಕ್ಚುಲಿ ಹೈ ಮೂಮೆಂಟ್ ನಿಮ್ಮ ಪ್ರಕಾರ ಮಾರ್ಟಿನ್ ಸಿನಿಮಾದಲ್ಲಿ ನಿಮಗೆ ಅನಿಸಿದ್ದು ಡಬ್ಬಿಂಗ್ ಟೈಮಲ್ಲಿ ಇರ್ಬೋದು ಅಥವಾ ಹೋಲ್ ಪ್ರೊಸೆಸ್ ಅಂತ ಅನಿಸುವಾಗ ನನಗೆ ಕನೆಕ್ಟ್ ಆಗಿರೋದು, ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ ಪಕ್ಕ ಅಂತ ಅನಿಸಿರೋದು ನಿಮಗೆ? ತುಂಬಾನೇ ಬೇರೆ ಥರನೇ ಹೈ ಕೊಡುತ್ತೆ ಈ ಒಂದು ಸೀಕ್ವೆನ್ಸು ಸೀನ್ ಅಂತ. ಇಂಟರ್ವಲ್ ಬ್ಲಾಕ್ ಅಂಡ್ ಕ್ಲೈಮ್ಯಾಕ್ಸ್. Thank you so much sir. Actually thank you so much bro. Thank you so much. It means a lot. Thank you so much. Jai Anjani. Thank you so much. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ. ಜೈ ಆಂಜನೇಯ. ಸೊ ಸ್ನೇಹಿತರೆ, ಇದಾಗಿತ್ತು ಧ್ರುವ ಸರ್ಜಾ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.